So domain is a minus 3 to 3. Then what about y? See this simplification, what we are taken, square root of 9 minus x square is greater than or equal to 0. It means this one is a f of x, they are given. F of x greater than or equal to 0. F of x, it means y is greater than or equal to 0. Y greater than or equal to 0, it means f of x value ಏನು ಸಿಕ್ಕದ ನಮಗೆ ಇಲ್ಲಿ -3 to 3 ಸಿಕ್ಕದ. See -3 to 3 ಸಿಕ್ಕದ. ಹಾಗಾದ್ರೆ ಇಲ್ಲಿ ನಮಗೆ ಓನ್ಲಿ ಪಾಸಿಟಿವ್ ನಂಬರ್ಸ್ ಬೇಕಾಗ್ಯದ. y greater than or equal to 0, it means what? Only positive numbers. ಈ -3 ದಿಂದ +3 ವರೆಗೆ ಪಾಸಿಟಿವ್ ನಂಬರ್ಸ್ ಯಾವ್ಯಾವು? -3, -2, -1. ಇವನ್ನ ಬಿಟ್ಟಿವಿ ಅಂತಂದ್ರೆ ಬಿಡುತ್ತೆಲ್ಲನೂ ಪಾಸಿಟಿವ್ ನಂಬರ್ಸ್ ತಾನೆ. ಸಿ ನಂಬರ್ ಲೈನ್ ಏನು ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಈ ಕಡೆ -3 ಇದೆ, -2 ಅದ, -1 ಅದ, 0, 1, 2, 3 ಇದೆ. ದಿಸ್ ಇಸ್ ಅ ನಂಬರ್ ಲೈನ್. ಇಲ್ಲಿ ರೇಂಜ್ ಏನದ ಅಂತಂದ್ರೆ -3 to +3 ಇದೆ. ಬಟ್ y greater than or equal to 0 ಹೇಳ್ತದ, ಅಂದ್ರೆ ಓನ್ಲಿ ಪಾಸಿಟಿವ್ ನಂಬರ್ಸ್ ಅನ್ನ ತಗೊಳ್ರಿ ಅಂತ ಹೇಳ್ತದ. ಸೊ ಇವಿಷ್ಟನ್ನ ಬಿಟ್ಟಿವಿ ಈ ತರ ನಮ್ಗೆ ಯಾವ ನಂಬರ್ ಸಿಗ್ತಾವ? 0, 1, 2, 3 ಸಿಗುತ್ತಲ್ಲ, that is only required range. 0 to 3. 0 to 3. So both the questions are important. Find a domain and a range. Okay. Third question. If f is defined by f of x is equal to 2x minus 5, then find the value of f of 0, f of 7, f of minus 3. So here f of 0, f of minus 3, f of 7 ಅಂದ್ರೆ ಏನು ಫೈಂಡ್ ಮಾಡಿದ್ದಾರೆ? ಇಲ್ಲಿ ನೋಡ್ರಿ, f of x ಅದಲ್ಲ, f of x ಬದಲ ಏನು ಕೊಟ್ಟಿದ್ದಾರೆ ಇಲ್ಲಿ? f of 0 ಅದ, f of 7 ಅದ, f of minus 3 ಇದೆ. ಅಂದ್ರೆ x ಪ್ಲೇಸ್ ಏನೇನಾಗಿ ರಿಪ್ಲೇಸ್ ಆಗಿದೆ? ಒಂದ್ಸರಿ 0 ಆಗಿದೆ, ಒಂದ್ಸರಿ 1 ಆಗಿದೆ, ಒಂದ್ಸರಿ -3 ಆಗಿದೆ. ಇಟ್ ಮೀನ್ಸ್ x ವ್ಯಾಲ್ಯೂವನ್ನ ನೀವು ರಿಪ್ಲೇಸ್ ಮಾಡಿ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿ. ಅವಾಗ ಟೋಟಲ್ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ? ಸೊ ಅವಾಗ ಏನ್ ಮಾಡಬೇಕು ಅಂದ್ರೆ f of 0 is equal to ಏನದ ನಮಗೆ 2x minus 5 ಅದ. x ಅಂದ್ರೆ ಎಷ್ಟು ಕೊಟ್ಟಾರೆ ಇಲ್ಲಿ? 0 ಅದ, 0 ರಿಪ್ಲೇಸ್ ಮಾಡಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಅದ, ಅದಕ್ಕೆ ನಾನು ಬ್ರಾಕೆಟ್ ಹಾಕೊಂಡಿದ್ದೀನಿ. ನ್ಯೂ ಬ್ರಾಕೆಟ್ ಅನ್ನು ಹಾಕೊಳ್ಳಿ. -5 ರೈಟ್ ಆಸ್ ಇಟ್ ಈಸ್. 2 into 0 is a 0, -5, so its value is -5. Next one, f of 7, x ಇದ್ದಲ್ಲಿ 7 ಹಾಕೊಳ್ಳಿ. 2 ಬ್ರಾಕೆಟ್ ಅಲ್ಲಿ 7 -5. ಸೊ ಬ್ರಾಕೆಟ್ ಅಂತಂದ್ರೆ ಏನು? ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 2 into 7 that is 14 minus 5. 14 minus 5 ಎಷ್ಟು ಉಳಿತದ? That is 9. Similarly, last one, 2 of -3 minus 5. ಫಸ್ಟ್ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾದ್ರೆ ಸಿಂಬಲ್ ಮಲ್ಟಿಪ್ಲೈ ಮಾಡ್ತೀವಿ. Here plus into minus, minus 2 into 3, 6. Write this -5 as it is. So minus, write the minus. ಎರಡೂ ಸಿಂಬಲ್ ಮೈನಸ್ ಅದನ್ನ ಏನು ಮಾಡ್ತೀವಿ? ಆಡ್ ಮಾಡಬೇಕಾ? 6 plus 5 is 11. This is a question number 3. It is a very easy. ಬಟ್ ಏನು ಅಂತಂದ್ರೆ ನೆಕ್ಸ್ಟ್ ಇಯರ್ ಸ್ಟಡಿ ಮಾಡಿದಂಗ ಇಲ್ಲಿ ಈ ಟೈಪ್ ಫಂಕ್ಷನ್ ವ್ಯಾಲ್ಯೂಗಳನ್ನ ರಿಪ್ಲೇಸ್ ಮಾಡಲಿಕ್ಕೆ ಬರಬೇಕು. ಫೋರ್ತ್ ಕ್ವಶನ್, ದ ಫಂಕ್ಷನ್ t which maps the temperature in a degree Celsius into in a degree Fahrenheit is defined by T of C is equal to 9C divided by 5 plus 32. ಇಲ್ಲೊಂದು ಟೆಂಪರೇಚರ್ ಅನ್ನ ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರನ್ಹೀಟ್ ಗೆ ಕನ್ವರ್ಟ್ ಮಾಡೋ ಫಾರ್ಮುಲಾ ಕೊಟ್ಟಿದ್ದಾರೆ.
ಅದು ಹೆಂಗದ ಅಂತಂದ್ರೆ ಟಿ ಆಫ್ ಸಿ ಇಸ್ ಈಕ್ವಲ್ ಟು 9c ಡಿವೈಡೆಡ್ ಬೈ 5 ಪ್ಲಸ್ 32 ಅದ. ಈ ಒಂದು ಫಂಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ನೀವೇನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಟಿ ಆಫ್ 0 ಕ್ಯಾಲ್ಕುಲೇಷನ್ ಮಾಡಿ, ಟಿ ಆಫ್ 28 ಕ್ಯಾಲ್ಕುಲೇಷನ್ ಮಾಡಿ, ಟಿ ಆಫ್ -10 ಅಂಡ್ ಸಿ ವ್ಯಾಲ್ಯೂವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ. ಯಾವಾಗ ಅಂತಂದ್ರೆ ಟಿ ಆಫ್ ಸಿ 212 ಆದಾಗ, ಟಿ ಆಫ್ ಸಿ 212 ಆದಾಗ ಕ್ಯಾಲ್ಕುಲೇಷನ್ ಮಾಡಿ. ಸಿ 1 by 1 ಫಸ್ಟ್ ಒನ್ ಟಿ ಆಫ್ ಸಿ ಅದ. ಫಸ್ಟ್ ನಾವು ಏನ್ ತಗೊಳ್ಳೋ ಅಂದ್ರೆ ಟಿ ಆಫ್ ಸಿ ಗಿವನ್ ಫಂಕ್ಷನ್ ಏನದ 9c ಡಿವೈಡೆಡ್ ಬೈ 5 ಪ್ಲಸ್ 32. ಸೊ ಇಲ್ಲಿ ಟಿ ಆಫ್ ಸಿ ವ್ಯಾಲ್ಯೂ ಎಷ್ಟು ರಿಪ್ಲೇಸ್ ಮಾಡಬೇಕಾ, ಅಲ್ಲಿ ಪ್ರೀವಿಯಸ್ ಒನ್ ಎಲಿಮೆಂಟ್ ಏನ್ ಮಾಡಿದೀವಿ, ಎಕ್ಸ್ ವ್ಯಾಲ್ಯೂವನ್ನ ರಿಪ್ಲೇಸ್ ಮಾಡಿದೀವಿ. ಇಲ್ಲಿ ಸಿ ಕೊಟ್ಟಾರ, ಸಿ ವ್ಯಾಲ್ಯೂ ರಿಪ್ಲೇಸ್ ಮಾಡೋಣ. ಟಿ ಆಫ್ ಸಿ ಸಿ ಪ್ಲೇಸ್ ಅಲ್ಲಿ 0 ಅದ, 0 ರಿಪ್ಲೇಸ್ ಮಾಡ್ತೀವಿ. ಸೊ ಸೇಮ್ ವೇ 9 ಇಂಟು ಸಿ ಪ್ಲೇಸ್ ಅಲ್ಲಿ ಏನ್ ಮಾಡ್ಕೋಬೇಕಾ, 0 ಹಾಕ್ತೀವಿ, divided by 5 plus 32. 9 into 0, 0. 0 divided by 5. Again, it is a 0. Therefore, 0 plus 32, that is a 32. Next, the second one is T of 28. T of 28. 9 into 28 ಸಿ ಇದಲ್ಲೇ 28 ಹಾಕೋದ, ಡಿವೈಡೆಡ್ ಬೈ 5 ಪ್ಲಸ್ 32. ಏನಾದ್ರೂ ಕ್ಯಾಲ್ಕುಲೇಷನ್ ಕ್ಯಾನ್ಸಲೇಷನ್ ಮಾಡಲಿಕ್ಕೆ ಪಾಸಿಬಲ್ ಆದ್ರೆ ಕ್ಯಾನ್ಸಲ್ ಮಾಡಿ, ಇಲ್ಲಾಂದ್ರೆ ಸಿಂಪ್ಲಿಫಿಕೇಶನ್ ಮಾಡಿ. 9 into 8 5 plus 32. Again, if it is a possible, then do calculation. ಇಲ್ಲಿ LCM ತಗೋತೀವಿ, ಇಲ್ಲಿ 5 ಇದೆ, ಇಲ್ಲಿ ಡಿನಾಮಿನೇಟರ್ ಏನು ಇಲ್ಲ ಅಂತಂದ್ರೆ ಎಷ್ಟಾಗುತ್ತೆ LCM, ಓನ್ಲಿ 5 ಆಗುತ್ತೆ. ಸೊ 236 ಪ್ಲಸ್ ಈ 5 ಅನ್ನ 32 ಗೆ ಮಲ್ಟಿಪ್ಲೈ ಮಾಡಿ. 5 into 2 10, 5 into 3 15, 15 plus 1 16. ನೆಕ್ಸ್ಟ್ ಈ ಎರಡು ಟರ್ಮ್ ಗಳನ್ನ ಆಡ್ ಮಾಡ್ತೀವಿ. 6 plus 0 6, 3 plus 6 9, 2 plus 1 3 divided by 5. This is a T of 28 value. Similarly, third one also T of -10. T of -10 which is equal to 9 into -10 divided by 5 plus 32. In the given equation only, we have replaced the C value as a -10. So 5 ones are 5 twos are. Next, plus into minus, minus 9 into 2 18, denominator is 1 plus 32 which is equal to ಸಬ್ಸ್ಟ್ರಾಕ್ಷನ್ ಮಾಡಿ 32 ಅಲ್ಲಿ 18 ಅನ್ನ ಮೈನಸ್ ಮಾಡ್ಕೋಬೇಕು. ಬಿಗ್ಗೆಸ್ಟ್ ಅಲ್ಲಿ ಸ್ಮಾಲೆಸ್ಟ್ ಅನ್ನ ಮೈನಸ್ ಮಾಡ್ತೀವಿ. ಸೊ 18 32 ಅಲ್ಲಿ 18 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಹಿಯರ್ ದಿಸ್ ಒನ್ ಇಸ್ ಅ 4 ಬಿಕಾಸ್ ಒಂದು ಕ್ಯಾರಿ ತಗೊಂಡಿರ್ತೀವಿ. 12 minus 8 is a 4. So 3 minus 2 is a 1, that is 14. This is a T of -10. So we'll get 3 results. Then last one, the value of C when T of C is a 212. First the video note down. The value of C when T of C is a 212. Fourth one here. What they are given here? T of C na ಕೊಟ್ಟಿದ್ದಾರೆ, ಏನು ಕೇಳಿದಾರೆ? C ವ್ಯಾಲ್ಯೂ ಕೇಳಿದಾರೆ. ಹಾಗಾದ್ರೆ T of C ಅಂದ್ರೆ ವ್ಯಾಲ್ಯೂ ಅದ, ರಿಪ್ಲೇಸ್ ಮಾಡಿ. 212 ಅನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ರಿಮೈನಿಂಗ್ ಆಸ್ ಇಟ್ ಇಸ್ ತಗೋತೀವಿ. 9c divided by 5 plus 32. ಸಿಂಪ್ಲಿಫಿಕೇಶನ್ ಮಾಡ್ತಾ ಬರೋಣ. ಆ 32 ಅನ್ನ ಈ ಕಡೆ ತಗೊಳ್ರಿ.
212 minus 32 is equal to 9c divided by 5. 212 c 212 minus 32. 2 minus 2 0 ಆಯಿತು. Remaining term is what? 1. 1 small ಅಂತ ಕ್ಯಾರಿ ತಗೋತೀವಿ. 11 minus 3 that is 8. So 180 is equal to 9c divided by 5. Then for the next simplification, take cross multiplication because 9c divided by 5 here 5 is a denominator. ಆ ಕಡೆ ತಗೊಂಡ್ವಿ ಈ ತರ ಏನಾಗುತ್ತೆ ಅದು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. 180 into 5 which is equal to 9c. 5 into 0 0. 5 into 8 40. 5 into 1 5 plus 4 9. This is a 900 is equal to 9c. Again take reverse of this one. 9c is equal to 900. Then c is equal to 900 divided by 9. ಇಲ್ಲಿ multiplication ಇದೆ, ಈ ಕಡೆ ಬಂದ್ರೆ divide ಆಗುತ್ತೆ. 9 ones are 9 ones are remaining 2 0. Therefore c value is 100. When t of c is a 212, then c value is a 100 only. Find the range of the following functions. Only range, no need to calculate here domain. So range calculation ಮಾಡ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು, ನಾವು ಇಲ್ಲಿ y value ಅನ್ನ find out ಮಾಡಬೇಕು. Here you observe the first one, f of x is equal to 2 minus 3x is a given function. Here x means all the real numbers. X is greater than 0. X is greater than 0. ನಮಗೆ ಏನು ತಗೋಬೇಕು ಅಂತಂದ್ರೆ greater than 0 ಇರೋ ನಂಬರ್ಸ್ ಗಳನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ x is greater than 0 ಐತಿಲ್ಲ, ಈ ಟರ್ಮ್ ಅನ್ನು ನಾವು ತಗೊಳ್ಳೋಣ. here x greater than 0 given condition ಅದ. ಇಲ್ಲಿ x ಗೆ ಏನು ಮಲ್ಟಿಪ್ಲೈ ಅದ -3 ಅದಲ್ಲ, so multiply this -3 on both side. Then -3x ಮೈನಸ್ ಅನ್ನು ಯಾವಾಗ ಮಲ್ಟಿಪ್ಲೈ ಮಾಡ್ತೀವಲ್ಲ ಅವಾಗ ಇಲ್ಲಿ ಗ್ರೇಟರ್ ದನ್ ಇದ್ದುದು ಲೆಸ್ ದನ್ ಆಗುತ್ತಾ, ರಿವರ್ಸ್ ಆಗುತ್ತಾ. ರಿಮೆಂಬರ್ ದಿಸ್ ಪಾಯಿಂಟ್. ಇದನ್ನ ಇನ್ನೊಂದಷ್ಟು ಡೀಟೇಲ್ ಆಗಿ ನಾವು ಇನ್ಇಕ್ವಾಲಿಟಿಯಲ್ಲಿ ಸ್ಟಡಿ ಮಾಡ್ತೀವಿ. ಬಟ್ ಏನ್ ನೆನ್ಪಿಡಿ ಅಂತಂದ್ರ ಮೈನಸ್ ಅನ್ನ ಎರಡು ಸೈಡ್ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರ ಅವಾಗ ಆಟೋಮೆಟಿಕಲಿ ಏನಾಗುತ್ತ ಅಂತಂದ್ರ ಈ ಗ್ರೇಟರ್ ದನ್ ಇದ್ದುದು ರಿವರ್ಸ್ ಆಗಿ ಲೆಸ್ ದನ್ ಆಗುತ್ತ. ಸೊ 0 into -3, 0 into -3 is again 0, -3x. ನಮಗೆ ಏನ್ ಬೇಕಾಗಿದೆ ನೆಕ್ಸ್ಟ್ ಇಲ್ಲಿ 2 ಬೇಕಾಗಿದೆ. add 2 on both side, then 2 minus 3x is a 0 plus 2, it means a 2. ಹಾಗಾದ್ರೆ ಈ ಟರ್ಮ್ ಅಂದ್ರೆ ಏನಿದು, ಈ ಟರ್ಮ್ ಅಂದ್ರೆ f of x ಹೌದಿಲ್ಲ. ಸೊ f of x is less than 2. f of x is less than 2. ಲೆಸ್ ದನ್ 2 ಅದ ಅಂತಂದ್ರೆ ಏನು, ಯಾವ ನಂಬರ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಇಲ್ಲಿ. ಲೆಸ್ ದನ್ 2 ಅಂದ್ರೆ ಯಾವ ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಹಿಯರ್ f of x is less than 2, it means 2 ಗಿಂತ ಕಡಿಮೆ ಇರೋ ಎಲ್ಲಾ ನಂಬರ್ಸ್ ಅನ್ನ ಅಂತ ಹೇಳ್ತೀವಿ. ಇದನ್ನ ನಾವು ಹೇಗೆ ಬರಿತೀವಿ ಅಂತಂದ್ರೆ ಇಲ್ಲಿ ಒಂದು ಆರ್ಡರ್ ಫೇರ್ ಓನ್ಲಿ ಲೆಸ್ ದನ್ ಇದೆ, ಆ ಕಾರಣಕ್ಕೆ ಓಪನ್ ಬ್ರಾಕೆಟ್ ಅನ್ನ ತಗೋತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಇರ್ತದ ಅಂದ್ರೆ 2 ಆಗಿರ್ತದ. ಮಿನಿಮಮ್ ಎಷ್ಟು ಇರ್ತಾವ, ಎಲ್ಲಾ ನೆಗೆಟಿವ್ ನಂಬರ್ಸ್ ಕಡೆನೂ ಹೋಗಿರ್ತದ. ಲೆಸ್ ದನ್ ಇಟ್ ಮೀನ್ಸ್ ಆಲ್ ದ ನೆಗೆಟಿವ್ ನಂಬರ್ಸ್ ದಟ್ ಇಸ್ ಮೈನಸ್ ಇನ್ಫೈನೈಟ್. ಸೊ ಈ f of x ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಅದ ಅಂತಂದ್ರೆ ಮೈನಸ್ ಇನ್ಫೈನೈಟ್ ಟು 0 ತನಕ ಅದಲ್ಲ. ಇದ ಏನಾಗಿರ್ತದ ಅಂತಂದ್ರೆ ರೇಂಜ್ ಆಗಿರ್ತದ. ಬಿಕಾಸ್ f of x ಇಟ್ ಮೀನ್ಸ್ y ವ್ಯಾಲ್ಯೂ ಅದು. ಸೊ ರೇಂಜ್ ಈಸ್ minus infinite to. Similarly, next one is there. X is a real number. X is a real number. ಇಲ್ಲಿ ನಮಗೆ ರೇಂಜ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ಏನು ಕೊಟ್ಟಾರ, ಒಂದು ಫಂಕ್ಷನ್ ಅನ್ನು ಕೊಟ್ಟಿದ್ದಾರೆ. here f of x is equal to x square plus 2. So in that I want to take this only x square because x square is a positive number.
Square it means only positive number. It is always greater than or equal to 0. Positive numbers ಎಲ್ಲ ಏನಿರ್ತಾವ greater than or equal to 0 ಇರುತ್ತೆ. So next one is in the given function one more term is that is a plus 2. Add a plus 2 on both sides. Right? X square plus 2 is greater than or equal to 2. Next one is x square plus 2, it means what? X square plus 2, it means a given function, that is a f of x greater than or equal to 2. F of x, it means a y. Y is a greater than or equal to 2. ಅದನ್ನ ನಾವು ಇಲ್ಲಿ ಸೊಲ್ಯೂಷನ್ ಸೆಟ್ ಅಲ್ಲಿ ಹೇಗೆ ಬರೀತೀವಿ? here greater than or equal to ಅದ ನಾವು ಇಲ್ಲಿ ಕ್ಲೋಸ್ಡ್ ಬ್ರಾಕೆಟ್ ಅನ್ನು ತಗೋತೀವಿ. Greater than or equal to, it means a 2 ಕಿಂತ ಜಾಸ್ತಿ ಇದೆ, ಮಿನಿಮಮ್ ವ್ಯಾಲ್ಯೂ 1 2 ಇರ್ತದೆ. So take this one is this side. Maximum is to up to plus infinite. So range of this function is minus 2 to infinite. Minus 2 to infinite. Next, third one is f of x is equal to x. X is a real number. See here, f of x is equal to x for all x belongs to R. ಡೊಮೇನ್ ಏನಾಗಿರ್ತದೆ? ಇಲ್ಲಿ ರೇಂಜ್ ಆಗಿರ್ತದೆ. ಡೊಮೇನು ಕೂಡ ರಿಯಲ್ ನಂಬರ್ಸ್ ಆಗಿರ್ತದೆ. ಎಕ್ಸ್ ರೇಂಜು ಕೂಡ ಏನಾಗಿರ್ತದೆ? ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂತ ತಗೋತೀವಿ. ಸೊ ರೇಂಜ್ ಕೂಡ ಏನಾಗಿರ್ತದೆ? y is equal to x ಅಂತ ಬರುತ್ತೆ. therefore ಇದರ ರೇಂಜು ಕೂಡ ಏನಾಗಿರ್ತೈತಿ ಅಂತಂದ್ರೆ ರಿಯಲ್ ನಂಬರ್ಸ್ ಆಗಿರ್ತದೆ. ಫಾರ್ ಆಲ್ x belongs to R. therefore it is clear that range of f of x is equal to x is a real number. Therefore range is R. This is all about exercise 2.3. So I hope you understood all the problems. If you have any doubt, please note and send to me. I will reply that one. Okay? ಇದಿಷ್ಟು exercise 2.3 ಇದೆ. ಇಲ್ಲಿಗೆ ಈ ಸೆಕೆಂಡ್ ರಿಲೇಷನ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಒಂದಿಷ್ಟು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ಕೊಡ್ತೇನೆ.